ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೆಫ್ಟ್ ಫ್ಯಾಕ್ಟರಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಫ್ಟ್ ಫ್ಯಾಕ್ಟರಿಂಗ್ ಒಂದು ಕಂಪೈಲರ್ ಡಿಸೈನ್ ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದ್ರ ಮೇಲೆ ಕ್ವಶನ್ಸ್ ನ ಕೇಳ್ತಾರೆ. ಸೊ ಹೇಗೆ ಈ ಪ್ರಾಬ್ಲಮ್ ನ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ನ ನೋಡೋಣ. ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗಿರುತ್ತೆ? ಎ ಗಿವ್ಸ್ ಟು ಆಲ್ಫಾ ಬೀಟಾ 1 alpha beta 2 to so on gamma 1 gamma 2 ಈ ರೀತಿ ಇರುತ್ತೆ. ಸೊ ಇದು ಒಂದು ಚೂರು ಅರ್ಥ ಆಗಲ್ಲ, ಪ್ರಾಬ್ಲಮ್ ಮಾಡ್ತಾ ಹೋದಾಗ ಈಸಿಯಾಗಿ ಅರ್ಥ ಆಗುತ್ತೆ, ಅದ್ರ ಜವಾಬ್ದಾರಿ ನಂದು. ನೆಕ್ಸ್ಟ್ ಎ ಗಿವ್ಸ್ ಟು ಆಲ್ಫಾ ಎ ಡ್ಯಾಶ್. ಇದನ್ನ ಈ ಥರ ಸ್ಟ್ಯಾಂಡರ್ಡ್ ಆಗಿರೋದನ್ನ ಹೇಗೆ ಬರಿಬೇಕು? ಎ ಗಿವ್ಸ್ ಟು ಆಲ್ಫಾ. ಆಲ್ಫಾ ಅಂದ್ರೇನು? ಕಾಮನ್ ಅಂತ ತಿಳ್ಕೊಳ್ಳಿ. ಕಾಮನ್ ಆಗಿರುವಂಥದ್ದನ್ನು ನಾನೇನು ಮಾಡ್ತೀನಿ? ಆಲ್ಫಾ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಎ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಸಿ ಇದ್ರೆ ಸಿ ಡ್ಯಾಶ್, ಎಸ್ ಇದ್ರೆ ಎಸ್ ಡ್ಯಾಶ್, ಆ ರೀತಿ ಬರೀಬೇಕು. ಎ ಗಿವ್ಸ್ ಟು ಆಲ್ಫಾ ಎ ಡ್ಯಾಶ್ ಬಾರ್ ಏನು ಗಾಮಾ 1 ಗಾಮಾ 2 ಕೊಟ್ಟಿದ್ದಾರೆ, ಅದು ಗಾಮಾ 1 ಬಾರ್ ಗಾಮಾ 2 ಈ ರೀತಿ ಬರೀಬೇಕು. ನೆಕ್ಸ್ಟ್ ಎ ಡ್ಯಾಶ್ ಗಿವ್ ರೈಸ್ ಟು ಬೀಟಾ 1 ಬಾರ್ ಬೀಟಾ 2. ಸೊ ಈ ಬೀಟಾ 1 ಬೀಟಾ 2 ಎಲ್ಲ ಇರುತ್ತಲ್ಲ, ಅದನ್ನು ಈ ರೀತಿ ಬರಿತಾ ಹೋಗ್ಬೇಕು. ಸೊ ಈ ರೀತಿ ನಾವು ಕೊಟ್ಟಿರುವಂಥ ಸ್ಟ್ಯಾಂಡರ್ಡ್ ಫಾರ್ಮ್ನ ಆನ್ಸರ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ? ಸೊ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಎಕ್ಸಾಂಪಲ್, ಎಸ್ ಗಿವ್ಸ್ ಟು ಐ ಇ ಟಿ ಎಸ್ ಬಾರ್ ಐ ಇ ಟಿ ಎಸ್ ಇ ಎಸ್ ಬಾರ್ ಎ ಇ ಗಿವ್ ರೈಸ್ ಟು ಬಿ. ಸೊ ಫಸ್ಟಿಗೆ ಈ ಸೆಂಟೆನ್ಸ್ನ ಕನ್ಸಿಡರ್ ಮಾಡಿ. ಇದರಲ್ಲಿ ಕಾಮನ್ ಇರುವಂಥದ್ದು ಯಾವುದು? ಕಾಮನ್ ಇರುವಂಥದ್ದು ಐ ಇ ಟಿ ಎಸ್ ಇಲ್ಲಿದೆ, ನೆಕ್ಸ್ಟ್ ಐ ಇ ಟಿ ಎಸ್ ಇಲ್ಲಿದೆ. ಸೊ ಇದನ್ನು ಏನಂತ ಕನ್ಸಿಡರ್ ಮಾಡಬೇಕು? ನಾನು ಆಲ್ಫಾ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ನಾನು ಬೇರೆ ಕಲರಲ್ಲಿ ತೋರಿಸ್ತೀನಿ. ಸೊ ಇದನ್ನು ನಾನೇನಂತ ಕನ್ಸಿಡರ್ ಮಾಡಬೇಕು? ಆಲ್ಫಾ. ಕಾಮನ್ ಇರುವಂಥದ್ದನ್ನು ಆಲ್ಫಾ. ನೆಕ್ಸ್ಟ್ ಇಲ್ಲೇನಾದರೂ ಇದೆಯಾ ಎಕ್ಸ್ಟ್ರಾ? ಇಲ್ಲ ಅಂತಂದರೆ ಬೀಟಾ 1. ಬೀಟಾ 1ನ ವ್ಯಾಲ್ಯೂ ಏನಾಗುತ್ತೆ? ಬೀಟಾ 1ನ ವ್ಯಾಲ್ಯೂ ನಮಗಿಲ್ಲ. ಸೊ ಅದಕ್ಕೇನಾಗುತ್ತೆ? ಎಪ್ಸಲಾನ್ ಅಂತ ಬರೀತೀನಿ, ಯಾಕಂದರೆ ಬೀಟಾ 1 ವ್ಯಾಲ್ಯೂ ನನಗಿಲ್ಲ ಏನು. ನೆಕ್ಸ್ಟ್ ಇ ಎಸ್ ಇದೆ ಇಲ್ಲಿ. ಸೊ ಎಕ್ಸ್ಟ್ರಾ ಏನಿದೆ? ಕಾಮನ್ನ ಬಿಟ್ಟು ಇ ಎಸ್ ಇದೆ. ಸೊ ಇದೇನಾಗುತ್ತೆ? ಬೀಟಾ 2. ಸೊ ಬೀಟಾ 2 ವ್ಯಾಲ್ಯೂ ಏನು? ಇ ಎಸ್. ನೆಕ್ಸ್ಟ್ ಎ ಸಿಂಗ್ಯುಲರ್ ಆಗಿದೆ, ಅಂದರೆ ಕಾಮನ್ ಇರುವಂಥ ಜಾಗದಲ್ಲಿ ಇಲ್ಲ, ಅದು ಇನ್ನೊಂದು ಬೇರೆ ಬಾರ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದು ಸಪ್ರೇಟ್ ಅಂತ ಅರ್ಥ. ಸೊ ಎ ಸಪ್ರೇಟ್ ಆಗಿದೆ. ಸೊ ಇದೇನಾಗುತ್ತೆ? ಗಾಮಾ 1 ಆಗುತ್ತೆ. ಸೊ ಇದನ್ನು ಹೇಗೆ ಬರೆಯೋದು? ಸೊ ಎ ಜಾಗದಲ್ಲಿ ಏನಿದೆ ನೋಡಿ, ಎ ಜಾಗದಲ್ಲಿ ಎಸ್ ಇದೆ. ಸೊ ಎಸ್ ಗಿವ್ ರೈಸ್ ಟು ಆಲ್ಫಾ. ಕಾಮನ್ ಆಲ್ಫಾ ಅಂದರೆ ಏನು? ಕಾಮನ್ ಇರುವಂಥದ್ದು ಯಾವುದು? ಐ ಇ ಟಿ ಎಸ್. ನೆಕ್ಸ್ಟ್ ಏನು ಬರೀಬೇಕು? ಎ ಬಾರ್ ಬರೀಬೇಕು. ಎ ಜಾಗದಲ್ಲಿ ಏನಿದೆ? ಎಸ್ ಇದೆ. ಸೊ ಎಸ್ ಡ್ಯಾಶ್ ಬಾರ್ ಗಾಮಾ 1 ಅಥವಾ ಗಾಮಾ 2 ಬರೀಬೇಕು. ಗಾಮಾ ಏನಿದ್ರು ಅದನ್ನು ಬರೀಬೇಕು. ಸೊ ಗಾಮಾ ಏನಿದೆ? ಗಾಮಾ 1 ಇದೆ. ಸೊ ಗಾಮಾ 1ನ ವ್ಯಾಲ್ಯೂ ಏನು? ಎ. ಸೊ ಎ. ನೆಕ್ಸ್ಟ್ ಎಸ್ ಡ್ಯಾಶ್ ಗಿವ್ ರೈಸ್ ಟು ಎ ಡ್ಯಾಶ್, ಇದನ್ನು ಬರೀಬೇಕು. ಎ ಡ್ಯಾಶ್ ಅಂದರೆ ಎಸ್ ಡ್ಯಾಶ್ ಗಿವ್ ರೈಸ್ ಟು ಬೀಟಾ 1 ವ್ಯಾಲ್ಯೂ ಏನಿದೆ ಇಲ್ಲಿ? ಬೀಟಾ 1 ವ್ಯಾಲ್ಯೂ ಎಪ್ಸಲಾನ್, ಯಾಕಂದರೆ ಏನು ಇಲ್ಲ ಅಲ್ಲಿ. ಸೊ ಎಪ್ಸಲಾನ್ ಬಾರ್ ಬೀಟಾ 2 ವ್ಯಾಲ್ಯೂ ಏನಿದೆ? ಇ ಎಸ್. ನೆಕ್ಸ್ಟ್ ಬೀಟಾ 3 ಏನಾದರೂ ಇದೆಯಾ? ಇಲ್ಲ. ನೆಕ್ಸ್ಟ್ ಸೊ ಇದ್ರದ್ದು ಆಯಿತು. ಯಾವುದು? ಎಸ್ ಗಿವ್ ರೈಸ್ ಟು ಐ ಇ ಟಿ ಎಸ್, ಐ ಇ ಟಿ ಎಸ್ ಎಸ್, ಅದ್ರದ್ದು ಆಯಿತು. ಸೊ ಇನ್ನು ಉಳಿದಿರೋ ಅಂಥದ್ದೇನು? ಬಿ ಇ ಗಿವ್ ರೈಸ್ ಟು ಬಿ ಇದೆ. ಬಿ ಆಲ್ರೆಡಿ ನಾನ್ ಟರ್ಮಿನಲ್ ಅಂದರೆ ಸ್ಮಾಲ್ ಲೆಟ್ರಲ್ಲಿ ಇದೆ ಅಂತ ಅಂದರೆ ಡೈರೆಕ್ಟಾಗಿ ಹಾಗೆ ಬರೀಬೇಕು. ಸೊ ಇ ಗಿವ್ ರೈಸ್ ಟು ಬಿ. ಇದು ನಮ್ಮ ಲೆಫ್ಟ್ ಫ್ಯಾಕ್ಟರಿಂಗ್ ಫಾರ್ ಗಿವನ್ ಕ್ವಶನ್. ಈ ಕೊಟ್ಟಿರುವಂಥ ಕ್ವಶನ್ಗೆ ಲೆಫ್ಟ್ ಫ್ಯಾಕ್ಟರಿಂಗ್ ಆಯಿತು. ಇನ್ನೂ ಪ್ರಾಬ್ಲಮ್ಸ್ ಮಾಡೋಣ, ಓಕೆನಾ? ಎಲ್ಲದನ್ನು ನೀಟಾಗಿ ಮಾಡ್ತಾವೆ. ಸೊ ಎರಡನೇ ಪ್ರಾಬ್ಲಮ್ ಏನು? ಇ ಗಿವ್ ರೈಸ್ ಟು ಟಿ ಪ್ಲಸ್ ಇ ಬಾರ್ ಟಿ. ನೆಕ್ಸ್ಟ್ ಟಿ ಗಿವ್ ರೈಸ್ ಟು ಇಂಟ್ ಸ್ಟಾರ್ ಟಿ ಸ್ಲ್ಯಾಶ್ ಇ. ಈ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹೇಗೆ ಸಾಲ್ವ್ ಮಾಡೋದು? ಫಸ್ಟು ಈ ಫಾರ್ಮಲ್ಲಿ ಬರಿಬೇಕು ನಾನು. ಅದಕ್ಕೆ ಬರೆಯೋದಕ್ಕಿಂತ ಮುಂಚೆ ಆಲ್ಫಾ ಅಂದರೆ ಕಾಮನ್ ಇರುವಂಥದ್ದು ಏನು ಅಂತ ನೋಡಬೇಕು. ಸೊ ನೋಡಿ, ಇಲ್ಲಿ ಟಿ ಇದೆ, ಇಲ್ಲೂ ಕೂಡ ಟಿ ಇದೆ. ಸೊ ಏನಾಯಿತು? ಕೊಟ್ಟಿರುವಂಥದ್ದು ಅದು ಇ ಪ್ಲಸ್ ಇ ಬಾರ್ ಟಿಯಲ್ಲಿ ಟಿ ಮತ್ತು ಟಿ ಕಾಮನ್ ಆಯಿತು. ಕಾಮನ್ ಇರುವಂಥದ್ದು ಯಾವುದು? ಆಲ್ಫಾ ಅಂದರೆ ಟಿ. ಸೊ ಇದು ಎ ಜಾಗದಲ್ಲಿದೆ ಇ. ನೆಕ್ಸ್ಟ್ ಈ ವ್ಯಾಲ್ಯೂ ಏನಾಗುತ್ತೆ ನನಗೆ? ಬೀಟಾ 1 ಆಗುತ್ತೆ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಏನಾದರೂ ಇದೆಯಾ? ಇಲ್ಲ. ಸೊ ಏನಾಯಿತು? ಬೀಟಾ 2ನ ವ್ಯಾಲ್ಯೂ ನನಗೆ ಎಪ್ಸಲಾನ್ ಅಂತ ಬಂತು. ಬೀಟಾ 2 ವ್ಯಾಲ್ಯೂ ಏನು ಬಂತು?
ಎಪ್ಸಲಾನ್. ಸೊ ಕೊಟ್ಟಿರುವಂಥ ಮೊದಲನೇ ಸ್ಟ್ರಿಂಗಿನ ಹೇಗೆ ಈ ಫಾರ್ಮಲ್ ಕನ್ವರ್ಟ್ ಮಾಡೋದು, ಎ ಜಾಗದಲ್ಲಿ ಇ ಇದೆ, ಸೊ ಇ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು ಟಿ, ಟಿ ಇ ಡ್ಯಾಶ್ ಬಾರ್ ಗಾಮ ಏನಾದರೂ ಕೊಟ್ಟಿದ್ದಾನಾ, ಗಾಮ ಏನು ಕೊಟ್ಟಿಲ್ಲ, ಸೊ ಏನು ಬರೆಯಂಗಿಲ್ಲ. ನೆಕ್ಸ್ಟ್ ಇ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ಒನ್ ವ್ಯಾಲ್ಯೂ ಏನು, ಸಾರಿ ಬೀಟಾ ಒನ್ ವ್ಯಾಲ್ಯೂ ಏನು ಪ್ಲಸ್ ಇ, ಪ್ಲಸ್ ಕೂಡ ಬರೀಬೇಕು, ಪ್ಲಸ್ ಇ ಸ್ಲ್ಯಾಶ್ ಬೀಟಾ ಟು ವ್ಯಾಲ್ಯೂ ಏನು, ಬೀಟಾ ಟು ವ್ಯಾಲ್ಯೂ ಕೊಟ್ಟಿರಲಿಲ್ಲ, ಸೊ ಅದಕ್ಕೆ ನಾವು ಎಪ್ಸಲಾನ್ ಅಂತ ಬರ್ಕೊಂಡ್ವಿ. ಸೊ ಇದು ಯಾವುದಕ್ಕೆ, ಈ ಫಸ್ಟ್ನೇ ಅದಕ್ಕೆ ಕೊಟ್ಟಿರುವಂಥ ಸ್ಟ್ರಿಂಗ್ಗೆ. ನೆಕ್ಸ್ಟ್ ಸ್ಟ್ರಿಂಗಿಗೂ ಕೂಡ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಟಿ ಗಿವ್ ರೈಸ್ ಟು ಇಂಟ್ ಸ್ಲ್ಯಾಶ್ ಇಂಟ್ ಸ್ಟಾರ್ ಟಿ ಇ ಅಂತ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಕಾಮನ್ ಮಿನಿಮಮ್ ಎರಡರಲ್ಲಾರು ಒಂದೇ ಥರದ್ದು ಕಾಮನ್ ಇರಬೇಕು. ಸೊ ಇಲ್ಲಿ ಇಂಟ್ ಇದೆ, ಇಲ್ಲೂ ಕೂಡ ಇಂಟ್ ಇದೆ, ಸೊ ಏನಾಯಿತು ಆಲ್ಫಾ ಆಯಿತು. ಸೊ ಇಲ್ಲಿ ಇಂಟ್ ಪಕ್ಕದಲ್ಲಿ ನನಗೇನು ಇಲ್ಲ, ಸೊ ಏನಾಯಿತು ಬೀಟಾ ಒನ್ನ ವ್ಯಾಲ್ಯೂ ನನಗೆ ಎಪ್ಸಲಾನ್ ಏನೂ ಇಲ್ಲ. ನೆಕ್ಸ್ಟ್ ಬೀಟಾ ಟು ವ್ಯಾಲ್ಯೂ ಏನು, ಬೀಟಾ ಟು ವ್ಯಾಲ್ಯೂ ಸ್ಟಾರ್ ಟಿ. ಸೊ ಇದರಲ್ಲಿ ಯಾವುದೇ ಕಾಮನ್ ಆಗಿರುವಂಥದ್ದು ಫ್ಯಾಕ್ಟರ್ ಯಾವುದೂ ಇಲ್ಲ, ಸೊ ಇದೇನಾಗುತ್ತೆ ನನಗೆ ಬೀಟಾ ಗಾಮಾ ಒನ್ ಆಗುತ್ತೆ. ಏನು ಕಾಮನ್ ಇಲ್ಲದಿದ್ದು ಅಂತ ಅಂದರೆ ಗಾಮಾ ಒನ್, ಇದು ಎ. ಸೊ ಈ ಫಾರ್ಮಲ್ ಬರೆಯೋಣ. ಹೇಗೆ ಬರೆಯೋದು, ಟಿ ಎ ಜಾಗದಲ್ಲಿದೆ, ಸೊ ಟಿ ಗಿವ್ ರೈಸ್ ಟು ಕಾಮನ್ ಇರುವಂಥ ಆಲ್ಫಾ ಏನು ಇಂಟ್ ಟಿ ಡ್ಯಾಶ್, ಸೊ ಗಾಮ ಏನಾದರೂ ಇದೆಯಾ, ಹೌದು ಗಾಮ ಇದೆ, ಬಾರ್ ಗಾಮಾ ಒನ್ ವ್ಯಾಲ್ಯೂ ಏನು ಇ. ನೆಕ್ಸ್ಟ್ ಟಿ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ಒನ್ ವ್ಯಾಲ್ಯೂ ಏನು ಎಪ್ಸಲಾನ್, ಯಾಕಂದರೆ ಅಲ್ಲಿ ಏನೂ ಇರಲಿಲ್ಲ. ನೆಕ್ಸ್ಟ್ ಬಾರ್ ಬೀಟಾ ಟು ವ್ಯಾಲ್ಯೂ ಏನು ಸ್ಟಾರ್ ಟಿ. ಸೊ ಇವೆರಡು ಕೊಟ್ಟಿರುವಂಥ ಕ್ವಶನ್ಗೆ ಆನ್ಸರ್ ಬಂತು. ಸೊ ಇವಾಗ ಫೈನಲ್ ಆನ್ಸರ್ನ ನಾನು ಹೇಗೆ ಬರೀಬೋದು, ಇವೆರಡನ್ನು ಸೇರಿಸಿ ಬರೀಬೇಕು. ಸೊ ಫೈನಲ್ ಆನ್ಸರ್ ಏನಾಗುತ್ತೆ ನನಗೆ ಕೊಟ್ಟಿರುವಂಥ ಕ್ವಶನ್ಗೆ, ಇ ಗಿವ್ ರೈಸ್ ಟು ಟಿ ಇ ಡ್ಯಾಶ್ ಗಿವ್ ರೈಸ್ ಟು ಪ್ಲಸ್ ಟಿ ಬಾರ್ ಎಪ್ಸಲಾನ್, ಮತ್ತು ಟಿ ಗಿವ್ಸ್ ಟು ಇಂಟ್ ಟಿ ಡ್ಯಾಶ್ ಬಾರ್ ಇ, ಟಿ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಲಾನ್ ಸ್ಲ್ಯಾಶ್ ಸ್ಟಾರ್ ಟಿ. ಇದು ನನ್ನ ಫೈನಲ್ ಫ್ಯಾಕ್ಟರಿಂಗ್ದು ಆನ್ಸರ್ ಆಗಿರುತ್ತೆ, ಲೆಫ್ಟ್ ಫ್ಯಾಕ್ಟರಿಂಗ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೂ ಕ್ವಶನ್ಸ್ ನೋಡೋಣ, ಇಷ್ಟೇ ಅಲ್ಲ ಇನ್ನೂ ಜಾಸ್ತಿ ಕ್ವಶನ್ಸ್ನ ನೋಡ್ತೋಣ. ಸೊ ಮೂರನೇ ಕ್ವಶನ್ ಇಲ್ಲೇ ಮಾಡೋಣ, ಯಾಕಂದರೆ ಇಲ್ಲೇ ಫಾರ್ಮುಲಾ ಇರೋದ್ರಿಂದ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮೂರನೇ ಕ್ವಶನ್, ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಬಿ ಬಾರ್ ಸ್ಮಾಲ್ ಎ ಕ್ಯಾಪಿಟಲ್ ಎ ಬಾರ್ ಎ ಸ್ಮಾಲ್ ಎ. ನೆಕ್ಸ್ಟ್ ಬಿ ಗಿವ್ ರೈಸ್ ಟು ಸ್ಮಾಲ್ ಬಿ ಬಿಗ್ ಎ ಸ್ಮಾಲ್ ಬಿ. ಇದನ್ನು ಹೇಗೆ ಬರೆಯೋದು, ಫಸ್ಟ್ ಇದನ್ನು ಕನ್ಸಿಡರ್ ಮಾಡೋಣ. ಏನು, ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಬಿ ಸ್ಲ್ಯಾಶ್ ಸ್ಮಾಲ್ ಎ. ಸೊ ಇದರಲ್ಲಿ ಕಾಮನ್ ಇರುವಂಥದ್ದು ಏನು, ಸೊ ಕಾಮನ್ ಇರೋದನ್ನ ನೋಡೋಣ. ಕಾಮನ್ ಏನಿದೆ, ಸ್ಮಾಲ್ ಎ ಇಲ್ಲೂ ಇದೆ, ಸ್ಮಾಲ್ ಎ ಇಲ್ಲೂ ಇದೆ, ಸ್ಮಾಲ್ ಎ ಇಲ್ಲೂ ಇದೆ, ಸ್ಮಾಲ್ ಎ ಕ್ಯಾಪಿಟಲ್ ಎ ಇದೆ, ಸ್ಮಾಲ್ ಎ ಕ್ಯಾಪಿಟಲ್ ಎ ಇದೆ, ಇಲ್ಲಿ ಕ್ಯಾಪಿಟಲ್ ಎ ಇಲ್ಲ. ಸೊ ಏನು ಮಾಡಬೇಕು, ಬರೀ ಸ್ಮಾಲ್ ಎನ ಮಾತ್ರ ಆಲ್ಫಾ ಅಂತ ತೊಗೊತೀನಿ, ಸ್ಮಾಲ್ ಎನ ನಾನು ಆಲ್ಫಾ ಅಂತ ತೊಗೊತೀನಿ. ಇನ್ನು ಉಳಿದಿರೋವಂಥದ್ದು ಏನಿದು, ಬೀಟಾ ಒನ್ ಬೀಟಾ ಟು, ಇದ್ರ ಪಕ್ಕದಲ್ಲಿ ಬೀಟಾ ಯಾವುದೂ ಇಲ್ಲ. ಸೊ ಏನು ಮಾಡ್ತೀನಿ, ಬೀಟಾ ತ್ರೀ ವ್ಯಾಲ್ಯೂ ಏನಾಗುತ್ತೆ ನನಗೆ, ಕಾಮನ್ ಇರುವಂಥದ್ದು ಪಕ್ಕದಲ್ಲಿ ಏನೂ ಇಲ್ಲ ಅಂತಂದರೆ ಅದು ಎಪ್ಸಲಾನ್ ಆಗುತ್ತೆ, ಬೀಟಾ ತ್ರೀ ವ್ಯಾಲ್ಯೂ ಎಪ್ಸಲಾನ್. ಸೊ ಎ ಜಾಗದಲ್ಲಿ ಏನೇ ಇದೆ, ಸೊ ಈ ಫಾರ್ಮಲ್ ಹೇಗೆ ಬರೆಯೋದು, ಎ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು ಸ್ಮಾಲ್ ಎ ಡ್ಯಾಶ್ ಬಾರ್ ಗಾಮ ಏನಾದರೂ ಇದೆಯಾ, ಗಾಮ ಇಲ್ಲೆಲ್ಲೂ ಇಲ್ಲ. ಸೊ ಏನು ಮಾಡ್ತೀನಿ, ನೆಕ್ಸ್ಟ್ ಎ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ಒನ್ ವ್ಯಾಲ್ಯೂ ಏನು ಎ ಬಿ ಬಾರ್ ಸ್ಲ್ಯಾಶ್ ಬೀಟಾ ಟು ವ್ಯಾಲ್ಯೂ ಕ್ಯಾಪಿಟಲ್ ಎ ಸ್ಲ್ಯಾಶ್ ಬೀಟಾ ತ್ರೀ ವ್ಯಾಲ್ಯೂ ಏನು ಎಪ್ಸಲಾನ್ ಏನಕ್ಕೆ ನಮಗೆ ಏನು ವ್ಯಾಲ್ಯೂ ಅಲ್ಲಿ ಸಿಗಲಿಲ್ಲ. ಸೊ ಆಯಿತು, ಸೊ ಒಂದು ಸ್ಟ್ರಿಂಗಿಂದ ಆಯಿತು. ಸೊ ಇನ್ನೊಂದು ಸ್ಟ್ರಿಂಗ್ ಏನು, ಬಿ ಗಿವ್ ರೈಸ್ ಟು ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಬಾರ್ ಬಿ. ಸೊ ಇದರ ಕಾಮನ್ ಇರುವಂಥದ್ದೇನು, ಸ್ಮಾಲ್ ಬಿ ಇದೇನಾಗುತ್ತೆ ಆಲ್ಫಾ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಬಿ ಇದೆ, ಸೊ ಬೀಟಾ ಒನ್. ಸೊ ಇದ್ರ ಪಕ್ಕದಲ್ಲಿ ಏನೂ ಇಲ್ಲ, ಕಾಮನ್ನಿನ ಪಕ್ಕದಲ್ಲಿ ಏನೂ ಇಲ್ಲ. ಸೊ ಏನು ಮಾಡ್ತೀನಿ, ಇದನ್ನು ಬೀಟಾ ಟು ಈಸ್ ಈಕ್ವಲ್ ಟು ಎಪ್ಸಲಾನ್ ಅಂತ ತೊಗೊತೀನಿ. ಸೊ ಎ ಜಾಗದಲ್ಲಿ ಏನಿದೆ, ಬಿ ಇದೆ. ಸೊ ಹೇಗೆ ಬರಿಬೋದು ಇದನ್ನು, ಬಿ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂನು ಸ್ಮಾಲ್ ಬಿ ಬೀಟಾ ಡ್ಯಾಶ್, ಇಲ್ಲಿ ಗಾಮ ಏನಾದರೂ ಇದೆಯಾ, ಇಲ್ಲ. ಸೊ ನೆಕ್ಸ್ಟ್ ಬೀಟಾ ಡ್ಯಾಶ್ ಗಿವ್ ರೈಸ್ ಟು, ಸೊ ಬಿ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ಒನ್ ಏನು ಕ್ಯಾಪಿಟಲ್ ಬಿ ಬಾರ್ ಬೀಟಾ ಟು ವ್ಯಾಲ್ಯೂ ಕೊಟ್ಟಿರಲಿಲ್ಲ, ಅದಕ್ಕೆ ನಾವು ಎಪ್ಸಲಾನ್ ಅಂತ ಬರೆದಿದ್ವಿ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಇವೆರಡನ್ನೂ ಸೇರಿಸಿ ಬರೆದ್ರೆ ಫೈನಲ್ ಆನ್ಸರ್ ನಮಗೆ ಥರ್ಡ್ ಕ್ವಶನ್ಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ನ ಮಾಡೋಣ. ಸೊ ಇನ್ನೂ ಒಂದು ಕ್ವಶನನ್ನು ಮಾಡ್ತಾ ಹೋಗೋಣ.